ಧಿಕ್ಕಾರ ಧಿಕ್ಕಾರ ಗುಂಡಗಳಿಗೆ ಧಿಕ್ಕಾರ ಧಿಕ್ಕಾರ ಆಗ್ಲೇಬೇಕು ಆಗ್ಲೇಬೇಕು ಆಗಲೇಬೇಕು ಆಗ್ಲೇಬೇಕು ಆಗ್ಲೇಬೇಕು ಆಗಲೇಬೇಕು ಗುಂಡಗಳಿಗೆ ಧಿಕ್ಕಾರ ಧಿಕ್ಕಾರ ಗುಂಡಗಳಿಗೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಶಾಸಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿಯವರೆಗೂ ಹೋರಾಟ ಗೆಲ್ಲುವವರೆಗೆ ಹೋರಾಟ ಅನ್ಯಾಯ ಶಾಸಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿಯವರೆಗೂ ಹೋರಾಟ ಗೆಲ್ಲುವವರೆಗೆ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕನ್ನಡಿಗರನ್ನು ಕೆಳಕುತ್ತಿರುವ ಗೋವಾ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕನ್ನಡಿಗರನ್ನು ಕೆಳಕುತ್ತಿರುವ ಗೋವಾ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಶಾಸಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿಯವರೆಗೂ ಹೋರಾಟ ಗೆಲ್ಲುವವರೆಗೆ ಹೋರಾಟ ಸರ್ಕಾರಂತೆ ಸರ್ಕಾರ ಅವರಪ್ಪನಿರುವ ಸರ್ಕಾರ ಸರ್ಕಾರಂತೆ ಸರ್ಕಾರ ಅವರಪ್ಪನಿರುವ ಸರ್ಕಾರ ಕನ್ನಡಿಗರನ್ನು ಕೆಳಕುತ್ತಿರುವ ಗೋವಾ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕನ್ನಡಿಗರನ್ನು ಕೆಳಕುತ್ತಿರುವ ಗೋವಾ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಎಂಬಿಎಸ್ ನಾಯಿಗಳಿಗೆ ಧಿಕ್ಕಾರ ಧಿಕ್ಕಾರ ಎಂಬಿಎಸ್ ಗುಂಡಾಗಳಿಗೆ ಧಿಕ್ಕಾರ ಧಿಕ್ಕಾರ ಕನ್ನಡ ಕಡ್ಡಾಯ ಆಗಲೇಬೇಕು 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 ಕನ್ನಡ ಕಡ್ಡಾಯ ಆಗಲೇಬೇಕು 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 ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿಯವರೆಗೂ ಹೋರಾಟ ಗೆಲ್ಲುವವರೆಗೆ ಹೋರಾಟ ಕನ್ನಡಿಗರನ್ನು ಕೆಳಕುತ್ತಿರುವ ಗೋವಾ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಕನ್ನಡಿಗರನ್ನು ಕೆಳಕುತ್ತಿರುವ ಗುಂಡಾಗಳಿಗೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿಯವರೆಗೂ ಹೋರಾಟ ಗೆಲ್ಲುವವರೆಗೆ ಹೋರಾಟ ಕನ್ನಡಿಗರನ್ನು ಕೆಳಕುತ್ತಿರುವ ಗೋವಾ ಗುಂಡಾಗಳಿಗೆ ಧಿಕ್ಕಾರ ಧಿಕ್ಕಾರ ಕನ್ನಡಿಗರನ್ನು ಕೆಳಕುತ್ತಿರುವ ಗೋವಾ ಗುಂಡಾಗಳಿಗೆ ಧಿಕ್ಕಾರ ಧಿಕ್ಕಾರ ಕನ್ನಡಿಗರನ್ನು ಕೆಳಕುತ್ತಿರುವ ಗೋವಾ ಗುಂಡಾಗಳಿಗೆ ಧಿಕ್ಕಾರ ಧಿಕ್ಕಾರ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏನು ನಿನ್ನೆ ಒಂದು ಗೋವಾ ರಾಜ್ಯದಲ್ಲಿ ಒಂದು ಘಟನೆ ನಡೆದಿದೆ. ಏನು ಕನ್ನಡಿಗರ ಮೇಲೆ ಒಂದು ಹಲ್ಲೆ ಮಾಡ್ತಾ ಇದ್ದಾರೆ ಗೋವಾ ರಾಜ್ಯದವರು. ಇಲ್ಲಿಂದ ಕಾರ್ಮಿಕರು ಹೋದಂತ ಕಾರ್ಮಿಕರ ಮೇಲೆ ಹಲ್ಲೆಯನ್ನ ಮಾಡ್ತಾ ಇರತಕ್ಕಂತ ಯಾರು ಗೋವಾ ರಾಜ್ಯದ ಕೆಲ ಪುಂಡರು ಅವರನ್ನ ಈ ಕೂಡಲೇ ನಮ್ಮ ರಾಜ್ಯ ಸರ್ಕಾರ ಅವರನ್ನ ಈ ಕೂಡಲೇ ಬಂಧಿಸಬೇಕು, ಅಂತವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ಒತ್ತಾಯ ಮಾಡ್ತೀವಿ. ಅಂತವರ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕು. ಅವರ ಒಂದು ಸದಸ್ಯತ್ವವನ್ನ ರದ್ದುಪಡಿಸುವುದರ ಜೊತೆಗೆ ಅವರಿಗೆ ಮರಾಠಿಯಲ್ಲಿ ಮತ್ತು ಅಷ್ಟೊಂದು ಪ್ರೇಮ ಇದ್ರೆ ಅವರನ್ನ ಕರ್ನಾಟಕದ ಗಡಿಯಿಂದ ಪಾರ್ ಮಾಡಿ ಮಹಾರಾಷ್ಟ್ರಕ್ಕೆ ಕಳಿಸ್ಕೊಡ್ಬೇಕು ಅಂತೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಕಾರ್ಯಕರ್ತರು ಈ ಮೂಲಕ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಮೂರನೇ ಬೇಡಿಕೆ ಏನಂತಂದ್ರೆ, ನಮ್ಮ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದ ನಂತರ ಶಕ್ತಿ ಯೋಜನೆಯಲ್ಲಿ ಅನೇಕ ಮಹಿಳೆಯರು ಉಚಿತವಾಗಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಪುರುಷ ಪ್ರಯಾಣಿಕರಿಗೆ, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ಗಳು ಸಿಗದೇ ಇರೋದ್ರಿಂದ ಸರಿಯಾಗಿ ಶಾಲೆ ಕಾಲೇಜುಗಳಿಗೆ ಬರಲಿಕ್ಕೆ ಮತ್ತು ಕಾಲೇಜು ಮುಗಿದ ನಂತರ ಮನೆಗಳಿಗೆ ತೆರಳಲಿಕ್ಕೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಅನೇಕ ಸಂದರ್ಭಗಳಲ್ಲಿ ಪತ್ರಿಕೆಗಳಲ್ಲಿ ಸುದ್ದಿ ಕೂಡ ಬಂದಿದೆ, ಮಾಧ್ಯಮಗಳಲ್ಲಿ ಸುದ್ದಿ ಬಂದಿದೆ. ವಿದ್ಯಾರ್ಥಿಗಳು ಬಸ್ಗಳಿಗೆ ಜೋತು ಬಿದ್ದು ಹೋಗುವಂಥ ಪ್ರಸಂಗ ದೃಶ್ಯಗಳು ಕಂಡು ಬರ್ತಾ ಇದ್ದಾವೆ. ಮತ್ತು ಅದರ ಜೊತೆಗೆ ಅನೇಕ ಬಾರಿ ವಿದ್ಯಾರ್ಥಿಗಳು ಕೆಳಗಡೆ ಬಿದ್ದು ಅಪಘಾತಗಳಾದಂಥ ವರದಿಗಳು ಕೂಡ ಆಗಿದ್ದಾವೆ. ಆದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಹೆಚ್ಚುವರಿ ಬಸ್ಗಳನ್ನು ಓಡಿಸದೇ ಇರುವುದಂತ ಒಂದು ಖಂಡನೀಯ. ಅದಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಕಾರ್ಯಕರ್ತರು ಈ ಮೂಲಕ ಒಂದು ರಾಜ್ಯ ಸರ್ಕಾರಕ್ಕೆ ಮತ್ತು ಸಾರಿಗೆ ಸಚಿವರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅಥಣಿ ಸಾರಿಗೆ ಘಟಕಕ್ಕೆ ಇಲ್ಲಿ ಹೆಚ್ಚುವರಿ ಬಸ್ಗಳನ್ನು ಕೊಡೋದರ ಜೊತೆಗೆ ನಮ್ಮ ಪ್ರಯಾಣಿಕರಿಗೆ ಮತ್ತು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ
ನಿಗದಿತ ಸಮಯಕ್ಕೆ ಪ್ರಯಾಣ ಮಾಡಲಿಕ್ಕೆ ಅನುಕೂಲ ಕಲ್ಪಿಸಿಕೊಡಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈ 3 ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಥಣಿ ತಹಶೀಲ್ದಾರ್ ಸಾಹೇಬರ ಮುಖಾಂತರ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಮನವಿಗಳು ಒಂದು ವೇಳೆ ಈಡೇರದೇ ಇದ್ದರೆ ನಾವು ಮತ್ತೆ ಉಗ್ರ ಹೋರಾಟವನ್ನು ಕೈಗೊಳ್ಳಬೇಕಾಗ್ತದೆ. ಆ ಹೋರಾಟದಲ್ಲಿ ಆಗುವಂಥ ಅನಾಹುತಗಳಿಗೆ ರಾಜ್ಯ ಸರ್ಕಾರ ಹೊಣೆ ಆಗಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡುವುದರ ಜೊತೆಗೆ ಈ ಒಂದು ಮನವಿಯನ್ನು ನೀಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರ ಕೂಡಲೇ ಈ ಮನವಿಗಳಿಗೆ ಸ್ಪಂದಿಸಿ ಯಾವುದೇ ಒಂದು ಮನವಿಗಳಿಗೆ ಸ್ಪಂದಿಸಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಪರ ಹೋರಾಟಕ್ಕೆ ಇವತ್ತಿನ ದಿವಸ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದ ವತಿಯಿಂದ ಅಥಣಿ ತಾಲೂಕಾ ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಸಿಕೊಳ್ಳುವ ಆಗ್ರಹಪೂರ್ವಕ ಮನವಿ ಏನೆಂದರೆ, ನೆರೆಯ ಗೋವಾ ರಾಜ್ಯದಲ್ಲಿ ಅಲ್ಲಿ ನೆಲೆಸಿರ್ತಕ್ಕಂಥ ಅನೇಕ ಕನ್ನಡಿಗರ ಕುಟುಂಬಗಳು ಮತ್ತು ಈ ಭಾಗದಿಂದ ಹೋಗಿರ್ತಕ್ಕಂಥ ಕನ್ನಡಿಗರ ಮೇಲೆ ಅಲ್ಲಿನ ಕೆಲವು ಕಿಡಿಗೇಡಿಗಳು ಮೇಲಿಂದ ಮೇಲೆ ದೌರ್ಜನ್ಯಗಳನ್ನು ಮಾಡುವಂಥದ್ದು, ಹಲ್ಲೆಗಳನ್ನು ಮಾಡಿ ಅವರಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಅದಕ್ಕೆ ನಿನ್ನಿನ ದಿವಸ ನಮ್ಮ ಸಾರಿಗೆ ಬಸ್ಸಿನ ಒಂದು ಚಾಲಕರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಅದರ ಜೊತೆಗೆ ಖಾಸಗಿ ವಾಹನಗಳು ಗೋವಾ ರಾಜ್ಯಕ್ಕೆ ಹೋದಾಗ ಅಲ್ಲಿನ ಒಂದು ಕೆಲವು ಕಿಡಿಗೇಡಿಗಳು ಕನ್ನಡದಲ್ಲಿ ಮಾತನಾಡಿರ್ತಕ್ಕಂಥ ನಮ್ಮ ಒಂದು ವಾಹನ ಚಾಲಕರಿಗೆ ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದು. ಈ ಘಟನೆಯನ್ನು ನಾವು ರಕ್ಷಣಾ ವೇದಿಕೆಯಿಂದ ತೀವ್ರವಾಗಿ ಖಂಡನೆಯನ್ನು ಮಾಡ್ತೀವಿ. ಅಲ್ಲಿನ ಒಂದು ಗೋವಾದಲ್ಲಿ ವಾಸವಾಗಿರ್ತಕ್ಕಂಥ ಕನ್ನಡಿಗರಿಗೆ ಮತ್ತು ಇಲ್ಲಿಂದ ಬರ್ತಕ್ಕಂಥ ನಮ್ಮ ಕನ್ನಡಿಗರಿಗೆ ಅಲ್ಲಿ ಒಂದು ಸೂಕ್ತವಾದಂಥ ರಕ್ಷಣೆ ಇಲ್ಲದಂತಾಗಿದ್ದು, ಅಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿನ ಒಂದು ಸರ್ಕಾರದ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ನಮ್ಮ ರಾಜ್ಯದಿಂದ ವಿಶೇಷ ಪ್ರತಿನಿಧಿಗಳನ್ನು ಅಲ್ಲಿ ನೇಮಕ ಮಾಡುವುದರ ಜೊತೆಗೆ ನಮ್ಮ ಕನ್ನಡಿಗರಿಗೆ ಒಂದು ಸೂಕ್ತವಾದಂಥ ರಕ್ಷಣೆಯನ್ನು ನೀಡಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಅಲ್ಲಿ ಈಗಾಗಲೇ ಏನೋ ಒಂದು ಹಲ್ಲೆಯನ್ನು ಮಾಡಿರ್ತಕ್ಕಂಥ ಕಿಡಿಗೇಡಿಗಳ ವಿರುದ್ಧ ಒಂದು ವಿಶೇಷ ಅವರಿಗೆ ಕಾನೂನು ಅಡಿಯಲ್ಲಿ ಅವರನ್ನು ಶಿಕ್ಷಿಸಬೇಕು ಅಂತೇಳಿ ಒತ್ತಾಯವನ್ನು ಈ ಮೂಲಕ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಬೆಳಗಾವಿ ಎರಡನೇ ರಾಜಧಾನಿ, ಬೆಳಗಾವಿ ರಾಜ್ಯದ ರಾಜಧಾನಿ ಅಂತೇಳಿ ಈಗಾಗಲೇ ಘೋಷಣೆ ಆಗಿ ನಾವೆಲ್ಲ ಕರಿತಿರ್ತಕ್ಕಂಥದ್ದು. ಇಂಥ ಸಂದರ್ಭದೊಳಗೆ ನಮ್ಮ ರಾಜ್ಯದಲ್ಲೇ ಇದ್ದುಕೊಂಡು ಇಲ್ಲಿನ ಒಂದು ಅನ್ನ ನೀರವನ್ನು ಸೇವಿಸಿ ಇಲ್ಲಿನ ಒಂದು ಮಹಾನಗರ ಪಾಲಿಕೆಗೆ ಆಯ್ಕೆಯಾಗಿರ್ತಕ್ಕಂಥ MESನ ಕೆಲವು ಸದಸ್ಯರು, ಅದರಲ್ಲಿ ರವಿ ಸಾಳುಕೆ ಅಂತವರು ಕನ್ನಡದಲ್ಲಿ ದಾಖಲಾತಿಗಳನ್ನು ಕೇಳುವ ಮೂಲಕ ಕನ್ನಡಿಗರ ಒಂದು ಭಾವನೆಗಳಿಗೆ ಧಕ್ಕೆಯನ್ನು ತರ್ತಿದ್ದಾರೆ. ಅದರ ಜೊತೆಗೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಅವರಿಗೆ ಕನ್ನಡವನ್ನು ಹೊರತುಪಡಿಸಿ ಬೇರೆ ಅನ್ಯ ಭಾಷೆಗಳಲ್ಲಿ ದಾಖಲಾತಿಗಳನ್ನು ನೀಡಬಾರ್ದು. ಮತ್ತು ಈ ರೀತಿ ಏನೊಂದು ಮೇಲಿಂದ ಮೇಲೆ ಸರ್ಕಾರಕ್ಕೆ ಅಥವಾ ಅಧಿಕಾರಿಗಳಿಗೆ ಕಿರುಕುಳವನ್ನು ನೀಡ್ತಾ ಇದ್ದಾರೆ. ಮತ್ತು ಕನ್ನಡಿಗರ ಭಾವನೆಗಳಿಗೆ ಏನು ಧಕ್ಕೆ ತಂದು ಇಲ್ಲಿ ಕನ್ನಡಿಗರು ಮತ್ತು